ಹಾಯ್ ಹಲೋ ಗಾಯ್ಸ್, ಇವತ್ತು ನಿಮಗೆ ವ್ಯಾಸರಾಯರ್ ಕಟ್ಟಿಸಿರೋ ದೇವಸ್ಥಾನ ಕೆರೆ ಎಲ್ಲ ಸಖತ್ತಾಗಿದೆ. ವ್ಯೂ ಅಂತೂ ತೋರಿಸ್ತೀನಿ, ಮಿಸ್ ಮಾಡ್ತಾರೆ ಎಂಡವರೆಗೂ ನೋಡಿ ಈ ವಿಡಿಯೋನ. ಸೊ ಇದೇ ವ್ಯಾಸರಾಯರ್ ಕಟ್ಟಿಸಿರೋ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ ಇದು. ಸೊ ಬಾಗ್ಲಾಕಿದೆ. ಸೊ ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ದೇವರು ಇದು ವರಾಹಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಎಷ್ಟು ಕಳೆ ಇದೆ ನೋಡಿ ದೇವರಿಗಂತೂ. ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಎಷ್ಟು ಕಳೆ ಇದೆ ನೋಡಿ ದೇವರಿಗಂತೂ, ಸಖತ್ತಾಗಿದೆ. ಇಲ್ಲಿಂದ ವ್ಯೂ ಆಗಿರ್ಬೋದು, ದೇವರಾಗಿರ್ಬೋದು, ಕೆರೆ ಆಗಿರ್ಬೋದು, ಮಿಸ್ ಅಂತೂ ಮಾಡ್ಕೊಳ್ಳೇಬೇಡಿ ಈ ವಿಡಿಯೋ ಅಂತೂ. ಸೊ ಇಷ್ಟು ದಿನ ಇಲ್ಲೆಲ್ಲ ಮಳೆ ಇಲ್ದಿರೆಲ್ಲ ಬೆಟ್ಟ ಎಲ್ಲ ಒಣಗೋಗಿತ್ತು. ಸೊ ಇವಾಗ ಚೆನ್ನಾಗಿ ಮಳೆ ಆಗಿದೆ ಒಂದು 15-20 ಡೇಸಿಂದ. ಸೊ ಅದರಿಂದ ಸ್ವಚ್ಛ ಹಸಿರಾಗಿದೆ. ಎಷ್ಟು ಗ್ರೀನ್ರಿ ಇದೆ ಅಂದರೆ ಮೇಬಿ ಯಾರಾದ್ರೂ ನೋಡಿದ್ರೆ ಸಡನ್ನಾಗಿ ನೋಡಿದ ತಕ್ಷಣ ಯಾರೋ ಗ್ರೀನ್ ಮ್ಯಾಟ್ ಹಾಕ್ದಂಗಿದೆ, ಆ ರೀತಿ ಎಷ್ಟು ಗ್ರೀನ್ರಿ ಇದೆ. ಸೊ ಹೆಜ್ಜೆ ಇಡಬೇಕು ಅಂದ್ರೆ ಭಯ ಆಗ್ತದೆ, ಎಲ್ಲ ಹಾವುಗಳಿರುತ್ತೋ ಎಲ್ಲಿ ಚೇಳುಗಳಿರುತ್ತೋ ಅನ್ನೋ ರೀತಿ ಇದೆ. ಸೊ ಮೊದಲೆಲ್ಲ ಇಲ್ಲೆಲ್ಲ ಎಷ್ಟು ಒಂಥರ ಕ್ಲೀನಾಗಿ ಕಾಣಿಸ್ತಾ ಇತ್ತು, ಅಷ್ಟು ಎಲ್ಲ ಫುಲ್ಲು ಒಣಗೋಗಿತ್ತು. ಸೊ ಇವಾಗ ನೋಡಿ ಎಷ್ಟು ಗ್ರೀನ್ರಿ, ಎಷ್ಟು ಸುಂದರವಾಗಿದೆ. ಸೊ ಇಲ್ಲಿಂದ ಕೆರೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ತುಂಬ ದೊಡ್ಡ ಕೆರೆ ಇದು, ವ್ಯಾಸರಾಯರ್ ಕಟ್ಟಿಸಿರೋ ಕೆರೆ. ಸೊ ಸಖತ್ತಾಗಿರುತ್ತೆ. ಇದು ಕಂದುಕ್ಕೂರು ಗ್ರಾಮದಲ್ಲಿದೆ. ಸೊ ಇದು ನಮ್ಮೂರಿಂದ 7 to 8 ಕಿಲೋಮೀಟರ್ಸ್ ಆಗುತ್ತೆ, ಆಂಧ್ರ ಇದು. ಬಟ್ ಸಖತ್ತಾಗಿದೆ ವ್ಯೂ ಅಂತೂ. ಸೊ ನಮಗೆ ನಮ್ಮ ಸರೌಂಡಿಂಗ್ಸ್ಗೆಲ್ಲ ಒಂಥರ ಪಿಕ್ನಿಕ್ ಪ್ಲೇಸ್ ಇದ್ದಂಗೆ ಇದು, ಸಖತ್ತಾಗಿರುತ್ತೆ ವ್ಯೂ ಪಾಯಿಂಟ್ ಇಲ್ಲಿಂದ ಅಂತೂ. ಸೊ ನೀರು ನೋಡೋದೇ ಚಂದ, ಅದು ಈ ಇಂಥ ಹೈಟ್ ಪ್ಲೇಸಲ್ಲಿ ಆ ನೀರು ನೋಡ್ತಾ ಇದ್ದರೆ ಸಖತ್ತಾಗಿರುತ್ತೆ. ಬೆಟ್ಟ ಆಗಿರ್ಬೋದು, ವೆದರ್ ಬೇರೆ ಸಖತ್ ಕೂಲಾಗಿದೆ. ಸೊ ಇನ್ನೂ ಸಖತ್ತು ನೋಡಿ, ನಮ್ಮ ಕಣ್ಣು ಎಷ್ಟು ಕಾಣಿಸುತ್ತೋ ಅಷ್ಟೆಲ್ಲ ಫುಲ್ಲು ಟೋಟಲ್ ವಾಟ್ರ್ ಇದೆ. ಈ ವಾಟ್ರನ್ನ ಯೂಸ್ ಮಾಡಿಕೊಂಡು 40-50 ಗ್ರಾಮಗಳು ಬೆಳೆನ ಬೆಳೀತಾರೆ ನೋಡಿ. ಎಷ್ಟು ಸಖತ್ತಾಗಿದೆ ನೋಡಿ ಇಲ್ಲಿಂದ. ಸೊ ನಿಮ್ಗೆ ಇವಾಗ ಒಂದು ಪ್ಲೇಸ್ ತೋರಿಸ್ತೀನಿ. ಇಲ್ಲಿ ವಾಟರ್ ಬಂದ್ಬಿಟ್ಟು ಒಂದು 7 to 8 ಇಯರ್ಸ್ ಆಗಿರುತ್ತೆ ಅನ್ಕೊತೀನಿ. ಬಟ್ ಈ ಮಳೆಗೆ ಬಂದಿರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಇಲ್ಲಿ ಏನಾದರೂ ಮಳೆ ನೀರು ಏನಾದರೂ ಬಂದಿದ್ರೆ ಎಷ್ಟು ತಣ್ಣಗಿರುತ್ತೆ ಗೊತ್ತಾ, ಸಕ್ಕ ತಣ್ಣಗಿರುತ್ತೆ ವಾಟ್ರ್ ಅಂತೂ. ಸೊ ದೂರದಿಂದ ನೋಡ್ರೆ ವಾಟ್ರ್ ಇದ್ದಂಗೆ ಇದೆ. ಎಸ್ ವಾಟ್ರ್ ಇದೆ ನೋಡಿ, ಎಷ್ಟು ತಣ್ಣಗಿರುತ್ತೆ ಗೊತ್ತಾ. ಈ ಗಲೀಜೆಲ್ಲ ತುಂಬ್ಕೊಂಡಿರೋದ್ರಿಂದ ನೀರು ಹಂಗೆ ಕಾಣಿಸ್ತಾ ಇದೆ. ಬಟ್ ಎಷ್ಟು ಪ್ಯೂರ್ ಆಗಿರುತ್ತೋ, ಎಷ್ಟು ತಣ್ಣಗಿರುತ್ತೆ ಅಂದರೆ ಸಖತ್ ತಣ್ಣಗಿರುತ್ತೆ ವಾಟ್ರ್ ಅಂತ ಇಲ್ಲಿ. ಸೊ ಜಸ್ಟ್ ಮಿಸ್ ಬಿದ್ದೋಗ್ತಾ ಇದ್ದೆ. ನಾನು ವಿಡಿಯೋ ತೆಗಿಯೋ ಗಮನದಲ್ಲಿ ಮುಂದೆ ನೋಡಲೇ ಇಲ್ಲ. ಸೊ ಇಲ್ಲಿಂದ ನೋಡಿ ಎಷ್ಟು ಸಖತ್ತಾಗಿದೆ ವ್ಯೂ ಅಂತೂ. ಎಷ್ಟು ಗ್ರೀನ್ರಿ ಇದೆ ನೋಡಿ. ಒಳ್ಳೆ ಚಿಕ್ಕಮಂಗ್ಳೂರು ಸೈಡ್ ಬಂದ್ರೆ ಹೆಂಗಿರುತ್ತೆ ಆ ರೀತಿ ಅಷ್ಟು ಗ್ರೀನ್ರಿ ಇದೆ, ಸಖತ್ತಾಗಿದೆ ವ್ಯೂ ಅಂತೂ. ಇಲ್ಲಿ ಫೋಟೋ ಶೂಟ್ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಬಟ್ ಮಳೆ ಬರೋ ರೀತಿ ಇದೆ, ಫಸ್ಟು ಮನೆ ಸೇರ್ಕೋಬೇಕು. ನಮ್ಮಣ್ಣ ಬೈತಾ ಇದ್ದಾನೆ ನಡಿ 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 ಅಂತ. ಸೊ ನಡೀರಿ, ನಿಮಗೆ ಹಂಗೆ ಇಳಿತಾ ಇನ್ನು ವ್ಯೂ ತೋರಿಸ್ತೀನಿ. ಕೆಳಗಡೆ ಹೋಗ್ಬಿಟ್ಟು ಕೆರೆ ತೋರಿಸ್ತೀನಿ. ಮಿಸ್ ಅಂತೂ ಮಾಡ್ಕೋಬೇಡಿ, ಕೆರೆ ಸಖತ್ತಾಗಿರುತ್ತೆ ವ್ಯೂ. ಪಿಕ್ ತಗೋಬೇಕಾಯ್ತದೆ, ದೇವ್ರು ಚೆನ್ನಾಗಿ ಬರ್ತಾ ಇದ್ದಿದ್ದು. ತಗೊಂಡಿದ್ಯಾ? ಪಿಕ್ ತಗೊಂಡಿಲ್ಲ, ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೋಬೋದು. ಸೊ ಹಂಗೆ ಕೆಳಗಡೆ ಇಳ್ಕೊಂಡು ಇಲ್ಲಿ ರೋಡಿಗೆ ಬಂದ್ವಿ. ಸೊ ಇಲ್ಲಿ ಏನಪ್ಪ ಬಿಗ್ ಟಾಸ್ಕ್ ಅಂದರೆ, ಆವಾಗಲೇ ನಮ್ಮಣ್ಣ ಬೇಡ ಬೇಡ ಅಂತ ಇದ್ರು. ಸೊ ನನ್ನ ಗಾಡಿ ಮೇಲೆ ಹಾಕೊಂಬರೋಕ್ಕೆ ಹೇಳ್ದೆ, ಅಲ್ಲಿ ಬರೋಕ್ಕಾಗಲಿಲ್ಲ. ಫುಲ್ಲು ಮಳೆ ಬಂದ್ಬಿಟ್ಟು ರೋಡೆಲ್ಲ ಡ್ಯಾಮೇಜ್ ಆಗೋಗಿತ್ತು. ಸೊ ಇವಾಗ ಇಲ್ಲಿಂದ ಗಾಡಿ ಇಳಿಸೋದೆ ಬಿಗ್ ಪ್ರಾಬ್ಲಮ್ ನೋಡಿ. ರೋಡಲ್ಲಿ ಹಿಂಗಾಗೋಗಿದೆ, ಫುಲ್ ಗಾಡಿಯಲ್ಲೇ ಸ್ಕಿಡ್ ಆಗ್ತಾ ಇತ್ತು. ಬೇಡ ಬೇಡ ಅಂದ್ರು ನಾನು ಹಾಕೊಂಬಂದ್ಬಿಟ್ಟೆ. ಸೊ ಇವಾಗ ಗಾಡಿ ತೋರಿಸ್ತೀನಿ ಯಾವ ಪರಿಸ್ಥಿತಿಲಿದೆ ಅಂತ, ನೀವೇ ನೋಡಿ. ಸೊ ಇಲ್ಲಿಂದ ಇಳಿಸೋದೆ ಬಿಗ್ ಟಾಸ್ಕು. ಫುಲ್ಲು ಗುಣಿ ಇದೆ, ಮಾಮೂಲಾಗಿ ನಡೆಯೋದೇ ಬಿಗ್ ಪ್ರಾಬ್ಲಮ್ ಆಗೋಗಿದ್ರೆ ಅಂಥ ಟೈಮಲ್ಲಿ ಈ ಗಾಡಿನ ಇಳಿಸ್ಕೊಂಡು ಹೋಗೋದೆ ಬಿಗ್ ಟಾಸ್ಕ್ ನಮ್ಗೆ ಇವಾಗ. ಸೊ ನಮ್ಮಣ್ಣ ಅಂತೂ ಬೈತಾ ಇದ್ದಾನೆ, ನೀನು ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ನಡಿ ಫಸ್ಟು ಗಾಡಿ ನೋಡು ಅಂತ. ನೋಡಿ ಇಲ್ಲಿಂದ ನೋಡಿ ಕೆರೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ಒಳ್ಳೆ ಪ್ಯಾಚಸ್ ಇದೆ. ನಿಮಗೆ ಈ ಸಮುದ್ರ ಎಲ್ಲ ಹೆಂಗೆ ಕಾಣಿಸುತ್ತೆ ಬೀಚಸಲ್ಲೆಲ್ಲ ಮೇಲೆ ಏನಾದರೂ ಹೈ ವ್ಯೂವಿಂದ ನೋಡಿದ್ರೆ ಆ ರೀತಿ ಇದೆ. ಸೊ ನೋಡಿ ಮಳೆ ಬಂದಿಲ್ಲೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ರೋಡೆಲ್ಲ.
ಗಾಳಿ ಬರ್ತಾ ಇದೆ, ಇಲ್ಲಿ ವಿಡಿಯೋ ಕೂಡ ತೆಗಿಯೋಕ್ಕಾಗ್ತಿಲ್ಲ, ಅಷ್ಟು ಗಾಳಿ ಬರ್ತದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ವ್ಯೂ ಅಂತ. ಸೊ ಬರೋದೇನೋ ಇಲ್ಲಿಂದ ಇಲ್ಲಿ ಬಂದುಬಿಟ್ಟೆ, ಸೊ ಇಲ್ಲಿಂದ ಹೋಗೋದಿರೋದು ನೋಡಿ. ಸೊ ನೋಡ್ರಲ್ಲ, ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮರ್ತೋಗ್ಬೇಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಬಾಯ್.